ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು ಕಡು ಕರುಣೆ ನೀನೆಂದರಿದು ಹೇರುಡಲ ನೆಮಿಸುವೆ ನಿನ್ನೆಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸೆಂದು ಎಂದೆಂದು ನಡುನುಡವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸ ಮರೆಯದಲೇ. ಮಾಘ ಶುದ್ಧ ದ್ವಾದಶಿ ಇವತ್ತು ಹನುಮಂತ ವ್ರತ. ಆದ್ದರಿಂದ ಹನುಮಂತ ದೇವರ ಮಹಿಮೆಯನ್ನು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಮೊದಲೇದು ವಿಜಯದಾಸರು ಬರೆದಿರುವಂತಹ ಪವಮಾನ ಜಗದ ಪ್ರಾಣ ಆ ಪದ್ಯವನ್ನು ಹೇಳ್ತಾರೆ. ಶ್ರವಣವೇ ಮೊದಲಾದ ನವವಿಧ ಭಕುತಿಯ ತವಕದಿಂದಲೇ ಕೊಡು ಕವಿ ಜನಪ್ರಿಯ ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ದಹನಾ ಪವನ ಹೇಮ ಕಚುಟ ಉಪವೇತ ಧರಿಪ ಮಾರುತ ಕಾಮದೇ ವರ್ಗರಹಿತ ಕಾಮದೇ ವರ್ಗರಹಿತ ವ್ಯೋಮಾದಿ ಸರ್ವವ್ಯಾಪುತ ಸತತ ನಿರ್ಭೇತ ರಾಮಚಂದ್ರನ ನಿಜದೂತ ರಾಮಚಂದ್ರನ ನಿಜದೂತ ಯಾಮ ಯಾಮಕ ನಿನ್ನಾರಾಧಿಪುದಕ್ಕೆ ಕಾಮಿಪೆಯನಗಿದು ನೇಮಿಸಿ ಪ್ರತಿದಿನ ಈ ಮನಸ್ಸಿಗೆ ಸುಖ ಸ್ತೋಮಮ ತೋರುತ ಪಾಮರಮತಿಯನು ನಿರ್ಮಾಣಿಪುದು ಪವಮಾನ 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 ಜಗದ ಪ್ರಾಣ ವಜ್ರ ಶರೀರ ಗಂಭೀರ ಮುಕುಟಧರ ದುರ್ಜನವನ ಕುಠಾರ ದುರ್ಜನವನ ಕುಠಾರ ನಿರ್ಜರಮಣಿ ದಯಪಾರ ವಾರ ಉದಾರ ಸಜ್ಜನ ರಘ ಪರಿಹಾರ ಸಜ್ಜನ ರಘ ಪರಿಹಾರ ಅರ್ಜುನಗೊಳಿತಂದು ಧ್ವಜವಾನಿಸಿ ನಿಂದು ಮೂರ್ಜಗವರಿವಂತೆ ಗರ್ಜನೆ ಮಾಡಿದೆ ಹೆಜ್ಜೆ ಹೆಜ್ಜೆಗೆ ನಿನ್ನ ಅಬ್ಜಪಾದದ ಥೋಳಿ ಮೂರ್ಜಗದಲ್ಲಿ ಭವ ವರ್ಜಿತ ನೆನೆಸೋ ಪವಮಾನ 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 ಜಗದ ಪ್ರಾಣ ಪ್ರಾಣ ಪಾನ ಉದಾನ ವ್ಯಾನ ಸಮಾನ ಆನಂದ ಭಾರತಿ ರಮಣ ಆನಂದ ಭಾರತಿ ರಮಣ ನೀನೇ ಶರ್ವಾದಿ ಗಿರ್ವಾಣ ಆದ್ಯರಿಗೆ ಜ್ಞಾನಧನ ಪಾಲಿಪವರೆಣ್ಯ ಜ್ಞಾನಧನ ಪಾಲಿಪವರೆಣ್ಯ ನಾನು ನಿರುತದಲ್ಲಿ ಏನೇನೆಸಗಿದೆ ಮಾನಸಾದಿ ಕರ್ಮ ನಿನಗರ್ಪಿಸಿದೆನು ಪ್ರಾಣನಾಥ ಸಿರಿ ವಿಜಯ ವಿಠಲನ ಕಾಣಿಸಿಕೊಡುವುದು ಭಾನು ಪ್ರಕಾಶ ಪವಮಾನ 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 ಜಗದ ಪ್ರಾಣ ಸಂಕರುಷಣ ದಹನಾ ಪವನ. ಪವಮಾನ ಅಂತ ಇದ್ದಾರೆ. ಅತ್ಯಂತ ಪವಿತ್ರರಾದವರು, ಶ್ರೇಷ್ಠರಾದವರು, ಜೀವೋತ್ತಮರಾದಂತಹ ಹೇ ವಾಯುದೇವರೇ, ನೀವು ಜಗತ್ತಿಗೆ ಪ್ರಾಣದಾಯಕರಾಗಿ ಎಲ್ಲ 84 ಲಕ್ಷ ಯೋನಿಗಳಿರುವಂಥ ಎಲ್ಲ ಜೀವಿಗಳಲ್ಲಿ ಇದ್ದು ಅವರಿಗೆ ಪ್ರಾಣದಾಯಕರಾಗಿದ್ದೀರಪ್ಪ. ಸಂಕರ್ಷಣ ಅಂತಂದರೆ ಭಕ್ತರನ್ನು ಆಕರ್ಷಿಸುವರಾಗಿದ್ದೀರಪ್ಪ ನೀವು. ಭವಭಯಾರಣ್ಯ ದಹನ, ಭಕ್ತರನ್ನ ಅವರಿಗೆ ಸಂಸಾರದ ಅರಣ್ಯದಲ್ಲಿ ಸಿಕ್ಕಾಕೊಂಡಿದ್ದಾರೆ, ಅವರನ್ನು ದೂರ ಮಾಡಿ ಆ ಅರಣ್ಯದಿಂದ ಹೊರ ಕರ್ಕೊಂಡ್ಬಂದು
ಶ್ರವಣವೇ ಮೊದಲಾದ ನವವಿಧ ಭಕುತಿಯ ಶ್ರವಣಂ ಶ್ರವಣಂ ಕೀರ್ತನಂ ವಿಷ್ಣು ಪಾದಸೇವನಂ ಅರ್ಚನಂ ವಂದನಂ ಸ್ಮರಣಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಅಂತ ಹೇಳಿದ್ದಾರೆ. ಸತತ ಪರಮಾತ್ಮನ ಮಹಿಮೆ ಅನ್ಭವಿದ ಭಕ್ತಿ ಯಾವುದು ಅಂತಂದ್ರೆ ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಅಂತ ಹೇಳಿದ್ದಾರೆ. ಈ ನವವಿಧ ಭಕ್ತಿಯನ್ನು ಮಾಡಬೇಕು. ಶ್ರವಣ ಯಾವಾಗಲೂ ಸರ್ವೋತ್ತಮನಾಗಿರುವಂತಹ, ಸರ್ವೋತ್ಕೃಷ್ಟನಾಗಿರುವಂತಹ, ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮನ ಮಹಿಮೆಯನ್ನೇ ಶ್ರವಣ ಮಾಡ್ತಾರೆ. ಆ ಮಹಿಮೆಯನ್ನೇ ಕೀರ್ತನೆ ಮಾಡ್ತಾ ಇರಬೇಕು. ಯಾವಾಗಲೂ ಅದನ್ನೇ ಸ್ಮರಣೆ ಮಾಡ್ತಾ ಇರಬೇಕು. ಅವನ ಪಾದ ಸೇವನೆಯನ್ನೇ ಮಾಡೋದು, ಅವನ ಅರ್ಚನೆಯನ್ನೇ ಮಾಡೋದು, ಅವನ ವಂದನೆಯನ್ನ ಮಾಡೋದು, ಅವನ ದಾಸ್ಯ, ಅವನ ಸಖ್ಯ, ಆತ್ಮನಿವೇದನ. ಇದೆಲ್ಲ ವಾಯುದೇವರ ಭಕ್ತರಾಗಿದ್ದರೆ ಆ ವಾಯುದೇವರು ತಮ್ಮ ಭಕ್ತರಿಗೆ ಇದೆಲ್ಲ ಕೊಡ್ತಾರೆ. ಕವಿಜನ ಪ್ರಿಯ ಅಂತ ಹೇಳ್ತಾ ಇದ್ದಾರೆ. ಭಕ್ತರಿಗೆ ಅತ್ಯಂತ ಪ್ರೀತಿದಾಯಕನಾಗಿದ್ಯಪ್ಪ. ಹೇಮ ಕಚೂಟ ಉಪವೀಪ ಧರಿಪ್ಪ ಮಾರುತ ಅಂತ ಹೇಳ್ತಾ ಇದ್ದಾರೆ. ಬಂಗಾರದ ಉಡುದಾರವನ್ನು ಧರಿಸಿರುವಂತಹ ಹೇ ವಾಯುದೇವರೇ, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಇವುಗಳಿಂದ ದೂರರಾಗಿದ್ದೀರಪ್ಪ. ಕಾಮಾದಿ ವರ್ಗರಹಿತ ಅಂತ ಹೇಳ್ತಾರೆ. ಇವ್ಯಾವ ಅವರ ಹತ್ರ ಸುಳಿಯೋದಿಲ್ಲ. ಅವರ ಭಕ್ತರಾಗಿದ್ದರೆ ಆ ಭಕ್ತರ ಹತ್ರ ಬರದೇ ಇರುವಂತೆ ನೋಡ್ಕೊತಾರೆ. ವ್ಯೋಮಾದಿ ಸರ್ವವ್ಯಾಪುತ ಅಂತ ಇದೆ. ಸರ್ವತ್ರ ಆಕಾಶಾದಿ, ವ್ಯೋಮ ಅಂದ್ರೆ ಆಕಾಶಾದಿ ಸರ್ವತ್ರ ವ್ಯಾಪ್ತರಾಗಿದ್ದಾರೆ. ಸತತ ನಿರ್ಭೇದ, ಇವರಿಗೆ ಯಾರ ಭಯವೂ ಇಲ್ಲ. ರಾಮಚಂದ್ರನ ನಿಜ ದೂತ ಅಂತ ಹೇಳ್ತಾರೆ. ಶ್ರೀರಾಮಚಂದ್ರ ದೇವರಿಗೆ ಅತ್ಯಂತ ಪ್ರಿಯರಾದವರು. ಅವನ ದೂತನಾಗಿ ಅವನ ಸೇವೆಯನ್ನ ಮಾಡಿದವರು. ಅಂತಹ ಪವಮಾನ ನಮ್ಮನ್ನು ರಕ್ಷಣೆ ಮಾಡಪ್ಪ. ಯಾಮಯಾಮಕ್ಕೆ ನಿನ್ನಾರಾಧಿಪುದಕ್ಕೆ ಕಾಮಿಪೆ ಎನಗಿದು ನೇಮಿಸಿ ಪ್ರತಿದಿನ. ಪ್ರತಿ ಕ್ಷಣಕ್ಕೂ ನಿಮ್ಮ ಸ್ಮರಣೆ ನನಗೆ ಅದನ್ನು ನನಗೆ ಅನುಗ್ರಹ ಮಾಡ್ರಪ್ಪ. ಮತ್ತೆ ಈ ಮನಸ್ಸಿಗೆ ಸಂತೋಷವನ್ನು ಪಾಮರಮತಿಯಾಗಿರುವಂತಹ ಸಾಮಾನ್ಯನಾಗಿರುವಂತಹ ನನಗೆ ಸದ್ಗತಿಯನ್ನು ತಂದುಕೊಡ್ರಪ್ಪ. ನಿಮ್ಮ ಅನುಗ್ರಹ ಆದರೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ, ಸದ್ಗತಿಯನ್ನು ತಂದುಕೊಡ್ರಿ ಅಂತ ಬೇಡ್ಕೊತಾ ಇದ್ದಾರೆ. ನೋಡ್ರಿ ಏನ್ ಬೇಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ ವಾಯುದೇವರ ಹತ್ರ. ವಜ್ರ ಶರೀರ ಗಂಭೀರ, ಒಳ್ಳೆ ವಜ್ರದಂತೆ ಶರೀರ ಉಳ್ಳವರು, ಗಂಭೀರ ಸ್ವಭಾವದವರು, ಮುಕುಟಧರ ಕಿರೀಟವನ್ನು ಧರಿಸಿರುವವರು, ದುರ್ಜನರ ವನ ಅನ್ನುವಂತಹ ಆ ವನಕ್ಕೆ ಕುಠಾರ ಅಂದ್ರೆ ಕೊಡಲಿ ಅಂತಿದ್ದೆ. ದುರ್ಜನರನ್ನೆಲ್ಲ ಕೊಡಲಿಯಿಂದ ನಾಶ ಮಾಡೋದು. ನಿರ್ಜರಮಣಿಗಳು ಅಂದ್ರೆ ದೇವತೆಗಳು. ಆ ನಿರ್ಜರ ದೇವತೆಗಳಿಗೆ ನೀವು ದಯಾಸಮುದ್ರರಾಗಿ ಅವರ ಮೇಲೆ ಅನುಗ್ರಹ ಮಾಡುವುದು. ದಯಾಸಮುದ್ರರಾಗಿರುವಂತಹ ಹೇ ವಾಯುದೇವರೇ, ವಿಶೇಷವಾಗಿ ಅನುಗ್ರಹ ಮಾಡುವಂತಹ ದಯಾಸಮುದ್ರರಾಗಿರುವಂತಹ ವಾಯುದೇವರೇ, ಸಜ್ಜನರಘ ಪರಿಹಾರ, ಸಜ್ಜನರ
ಸಜ್ಜನರ ಅಘ ಅಂದರೆ ಪಾಪಗಳನ್ನು ಪರಿಹಾರ ಮಾಡುವಂಥ, ಎಲ್ಲರ ಪಾಪಗಳೆಲ್ಲ ಲಕ್ಷಿಕೊಂಡು ಸಜ್ಜನರ ಪಾಪಗಳನ್ನು ಪರಿಹಾರ ಮಾಡುವಂಥವ್ರು. ಸಜ್ಜನರು ಯಾರು? ಯಾವ ವರ್ಣದಲ್ಲಿ ಹುಟ್ಟಿದ್ದೀರಿ, ಯಾವ ಆಶ್ರಮದಲ್ಲಿದ್ದೀರಿ, ಆ ವರ್ಣಾಶ್ರಮ ಧರ್ಮಗಳನ್ನು ಪರಮಾತ್ಮನ ಅನುಗ್ರಹ ಆಗಲಿ ಅಂತ ಹೇಳಿ ಪ್ರತಿ ಕ್ಷಣಕ್ಕವನನ್ನು ನೆನೆಸುತ್ತಾ ಅವನೇ ತತ್ವಾಭಿಮಾನಿ ದೇವತೆಗಳ ಅಂತರ್ಗತನಾಗಿ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತನಾಗಿ ಮಾಡಿಸ್ತಾ ಇದ್ದಾನೆ ಅಂತ ಹೇಳಿ ನಾವು ಸರಿಯಾಗಿ ಮಾಡಿದರೆ ಆ ದಯಾ ಸಮುದ್ರನಾಗಿರುವಂತಹ ಪರಮಾತ್ಮ ಅಂತಹ ಸಜ್ಜನರ ಪಾಪಗಳನ್ನು ದೂರ ಮಾಡ್ತಾನೆ. ಅರ್ಜುನ ಗೊಲಿದೊಂದು ಧ್ವಜವಾನಿಸಿ ನಿಂದು ಮೂರ್ಜಗವರಿಯುವಂತೆ ಗರ್ಜನೆ ಮಾಡಿ. ಅರ್ಜುನನ ಮೇಲೆ ಅನುಗ್ರಹ ಮಾಡಬೇಕು ಅಂತ ಹೇಳಿ ಮಹಾಭಾರತ ಯುದ್ಧದಲ್ಲಿ ಅವನ ರಥಕ್ಕೆ ಧ್ವಜ ಇತ್ತು. ಆ ಧ್ವಜದಲ್ಲಿ ಹನುಮಂತ ದೇವರು, ಆ ಹನುಮಂತ ದೇವರಲ್ಲಿ ಇತ್ತುಕೊಂಡು ಅರ್ಜುನನ ಧೈರ್ಯ ಕಡಿಮೆ ಆಗಬಾರ್ದು ಅಂತ ಹೇಳಿ ಎಲ್ಲರಿಗೂ ಮೂರ್ಜಗವರಿವಂತೆ ಅಂತ ಹೇಳ್ತಾರೆ, ಎಲ್ಲರಿಗೂ ಕೇಳಿಸುವಂತೆ ಗರ್ಜನೆ ಮಾಡಿ ಅದು ಕೇಳೇ ಅವರು ಓಡೋರು. ಹೆಜ್ಜೆ ಹೆಜ್ಜೆಗೆ ನಿನ್ನ ಅಬ್ಜಪಾದದ ಧೂಳಿ ಮಾರ್ಜನದಲ್ಲಿ ಭವವರ್ಜಿತ ನೆನೆಸು. ಅಪ್ಪ ತಂದೆ ಹನುಮಂತ ದೇವರೇ, ಪ್ರತಿ ಹೆಜ್ಜೆಗೂ, ಏಕೆಂದರೆ ನೀವು ಸರ್ವತ್ರದಲ್ಲಿದ್ದೀರಿ, ನಿಮ್ಮ ಪಾದ ಧೂಳಿಯನ್ನು ನನ್ನ ತಲೆ ಮೇಲಿಟ್ಟುಕೊಂಡು ಇಡ್ತಾ ಇದ್ದೇನೆ. ಆ ಪಾದ ಧೂಳಿಯನ್ನು ನನ್ನ ತಲೆ ಮೇಲೆ ಇಡ್ರಿ, ನಿಮ್ಮ ಪಾದವನ್ನು ನನ್ನ ತಲೆ ಮೇಲೆ ಇಟ್ಟು ನನ್ನನ್ನು ಈ ಸಂಸಾರದಿಂದ ದೂರ ಮಾಡ್ರಿ ಅಂತ ಹೇಳ್ತಾರೆ. ನಿಮ್ಮ ಅನುಗ್ರಹ ಆಯಿತು ಅಂತಂದ್ರೆ ಪರಮಾತ್ಮ ಅನುಗ್ರಹ ಮಾಡ್ತಾರೆ. ಆದ್ದರಿಂದ ಅನುಗ್ರಹ ಮಾಡ್ರಪ್ಪ ಅಂತ ಹೇಳಿ ಬಿಡ್ಕೊತಾ ಇದ್ದಾರೆ. ಹೇಗೆ ಪಾಂಡವರನ್ನು ಯುದ್ಧದಲ್ಲಿ ಗೆಲ್ಲಿಸಿದರೋ ಹಾಗೆ ಈ ಸಂಸಾರದಿಂದ ನನ್ನನ್ನು ದೂರ ಮಾಡಬೇಕಾಗಿದ್ದರೆ, ಆ ಪರಮಾತ್ಮನ ಅನುಗ್ರಹ ಆಗಬೇಕಾದ್ರೆ ನಿಮ್ಮ ಅನುಗ್ರಹ ಆಗಬೇಕು. ಆದ್ದರಿಂದ ನನ್ನ ಮೇಲೆ ಅನುಗ್ರಹ ಮಾಡ್ರಪ್ಪ ಅಂತ ಬಿಡ್ಕೊತಾ ಇದ್ದಾರೆ. ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ, ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತ 5 ರೂಪದಿಂದ ಎಲ್ಲರ ದೇಹದಲ್ಲಿದ್ದು ನೋಡ್ರಿ. ಪ್ರಾಣದಿಂದ ಶ್ವಾಸೋಚ್ಛ್ವಾಸವನ್ನು ಮಾಡಿಸ್ತಾರೆ, ವ್ಯಾನದಿಂದ ಆ ದೇಹದಲ್ಲಿರುವಂತಹ ಹೊಲಸನ್ನು ಹೊರಗೆ ಹಾಕಿಸ್ತಾರೆ. ವ್ಯಾನ ಉದಾನ ಸಮಾನ ಇದರಿಂದ ಇದು ಪ್ರತಿ ಕ್ಷಣಕ್ಕೆ ನಮ್ಮನ್ನು ಕಾಯ್ತಾರೆ. ತಿಂದನ್ನ ಜೀರ್ಣ ಆಗುವಂತೆ ನೋಡ್ತಾರೆ, ಶಕ್ತಿ ಬರುವಂತೆ ನೋಡ್ತಾರೆ. ಈ ರೀತಿ 5 ರೂಪದಿಂದ ಇದ್ದು ಎಲ್ಲ ಜೀವಿಗಳನ್ನು ರಕ್ಷಣೆ ಮಾಡುವಂತಹ ಹೇ ವಾಯುದೇವರೇ, ಆನಂದ ಭಾರತಿ ರಮಣ, ನಿಮಗೆ ಆನಂದ ಅಂತ ಹೆಸರು. ಸರ್ವೋತ್ತಮನಾಗಿರುವಂತಹ, ಸರ್ವೋತ್ಕೃಷ್ಟನಾಗಿರುವಂತಹ, ಸರ್ವಸ್ವಾಮಿಯಾಗಿರುವಂತಹ, ಆನಂದದಾಯಕನಾಗಿರುವಂತಹ ಆ ಪರಮಾತ್ಮನ ಯಾವಾಗಲೂ ಧ್ಯಾನ ಮಾಡುವುದು. ಹೃದಯ ಮಂದಿರದಲ್ಲಿ ಯಾವಾಗಲೂ ಅವನನ್ನು ಇಟ್ಟುಕೊಂಡವರು. ಅಂತಹ ಆನಂದದಾಯಕರಾಗಿರುವಂತಹ ಹೇ ವಾಯುದೇವರೇ, ಭಾರತಿ ರಮಣ, ಭಾರತೀ ದೇವಿಯರ ಪತಿಯಾಗಿರುವಂತಹ ಹೇ ವಾಯುದೇವರೇ, ನೀನೇ ಶರ್ವಾದಿ ಗೀರ್ವಾಣಾದ್ಯರಿಗೆ, ನೀವೇ ರುದ್ರಾದಿ ದೇವತೆಗಳಿಗೆ
ಜೀವೋತ್ತಮರಾಗಿ ಜ್ಞಾನಧನವನ್ನು ಕೊಡುವಂಥವರು ನೀವು, ವರೇಣ್ಯ ಶ್ರೇಷ್ಠರಾದಂಥವರು ನೀವು, ಜೀವೋತ್ತಮರಾದಂಥವರು ನೀವು. ಅಂತಹ ವಾಯುದೇವರೇ, ನಾನು ನಿವೃತ್ತದಲ್ಲಿ ಏನೇನೆಸಗಿದೆ ಮಾನಸಾದಿ ಕರ್ಮ, ದೇಹದಿಂದ ಮನಸ್ಸಿನಿಂದ ಮಾಡಿದಂಥ ಎಲ್ಲ ಕರ್ಮಗಳನ್ನು, ಪ್ರತಿ ಕ್ಷಣಕ್ಕೆ ಮಾಡಿದಂಥ ಎಲ್ಲ ಕರ್ಮಗಳನ್ನು ನಿಮ್ಗೆ ಅರ್ಪಿಸಿದ್ದೇನಪ್ಪ. ಅಂತಹ ಪ್ರಾಣನಾಥನಾಗಿರುವಂತಹ ಹೇ ವಾಯುದೇವರೇ, ನಿಮಗೆ ನಾನು ಪ್ರಾರ್ಥನೆ ಮಾಡ್ಕೊತಾ ಇದ್ದೇನೆ. ಲಕ್ಷ್ಮೀಪತಿಯಾಗಿರುವಂತಹ ವಿಜಯ ವಿಠ್ಠಲನ ಆ ಪರಮಾತ್ಮನ ದರ್ಶನ ಆಗುವಂತೆ ಮಾಡಿ. ಭಾನು ಪ್ರಕಾಶ, ಅನಂತ ಕೋಟಿ ಸೂರ್ಯ ಪ್ರಕಾಶರಾಗಿರುವಂತಹ ನೀವು ಆ ಪರಮಾತ್ಮನ ದರ್ಶನವನ್ನ ಮಾಡಿ. ಹೇಗೆ ಸೂರ್ಯ ಹುಟ್ಟಿದಾಕ್ಷಣ ಪ್ರಪಂಚದಲ್ಲಿ ಎಲ್ಲ ಕಾಣಿಸ್ತದೆಯೋ ಹಾಗೆ ನಿಮ್ಮ ಅನುಗ್ರಹ ಆಯಿತು ಅಂತಂದರೆ ಆ ಪರಮಾತ್ಮನ ಅನುಗ್ರಹವೂ ಆಗುತ್ತೆ, ಅವನ ದರ್ಶನವೂ ಆಗುತ್ತೆ. ಅಂತಹ ವಾಯುದೇವರೇ ನಮ್ಮ ಮೇಲೆ ಅನುಗ್ರಹ, ನಿಮ್ಮ ಅನುಗ್ರಹ ಆಯಿತು ಅಂತಂದರೆ ನಾವು ಈ ಸಂಸಾರದಿಂದ ಬಾರ. ಆದ್ದರಿಂದ ಅನುಗ್ರಹ ಮಾಡ್ರಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊತಾರೆ. ಇನ್ನೊಂದು ಕಡೆ ವಾದಿರಾಜ ಸ್ವಾಮಿಗಳವರು ಇದರ ಬಗ್ಗೆ ಬರಿತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಈತನೇ ಲೋಕಗುರು ವೇದ ವಿಖ್ಯಾತ, ಭೂತಳದೊಳು ರಾಮದೂತನೆಂಬಾತ. ಅಂದು ಹನುಮಂತನ ಅಖಿಳ ದಿಕ್ಕೆಲ್ಲವನ್ನು ಒಂದು ನಿಮಿಷಕ್ಕೆ ಹೋಗಿ ಉದದಿ ಲಂಘಿಸುತ್ತ ಇಂದಿವರಾಕ್ಷಿಗೆ ವಂದಿಸಿ ಮುದ್ರಿಕೆಯ ನಿತ್ತು ಬಂದು ರಾಮನ ಪಾದಕ್ಕೆ ಎರಗಿದೆ ನಿಂತಾತ. ಅರ್ಜುನಗೆ ಅಣ್ಣನಾಗಿ ಅಂದು ದುರ್ಯೋಧನ ಲಜ್ಜೆಯನ್ನು ಕೆಡಿಸಿ ಬಹು ಖಳರ ಮುರಿದು ಮೂರು ಜಗವನ್ನಾಳುವ ಮಗಧಾಧಿಪನ ಸೀಳ್ದ ಸಜ್ಜನ ಪ್ರಿಯ ಭೀಮಸೇನನೆಂಬಾತ. 362 ಮೂಢಮತಗಳ ಜರೆದು ಸಾರಶಾಸ್ತ್ರ ಸಜ್ಜನರಿಗೆ ಒರೆದು ವಾರಿಜನಾಭ ಶ್ರೀ ಹಯವದನ ರಾಯನಿಗೆ ಯಾರೂ ಸರಿಯಿಲ್ಲೆಂದು ಸ್ಥಾಪಿಸಿ ಮೆರೆದಾತ ಅಂತ ಹೇಳ್ತಾರೆ. ನೋಡಿ ವಾಯುದೇವರು ಎಂಥವ್ರು ಮಹಾನುಭಾವ. ಈ ವಾಯುದೇವರು ಲೋಕಗುರುಗಳು, ವೇದದಲ್ಲಿಯೂ ವಿಖ್ಯಾತರಾದವರು, ಅಂದರೆ ವೇದಗಳಿಂದಲೂ ಸ್ತುತ್ಯರಾದವರು. ರಾಮದೂತರಾಗಿ ಈ ಭೂತಳದಲ್ಲಿ ಅವತಾರವನ್ನು ತೆಗೆದುಕೊಂಡಿದ್ದಾರೆ. ಮೊದಲನೇ ಅವತಾರ ಹನುಮಂತ. ನೋಡ್ರಿ, ಆ ಮೊದಲನೇ ಅವತಾರದಲ್ಲಿ ಸಮುದ್ರವನ್ನು ದಾಟಿದ್ದಾರೆ. ಒಂದೇ ನಿಮಿಷದಲ್ಲಿ ದಾಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಒಂದೇ ನಿಮಿಷಕ್ಕೆ ಹೋಗಿ ಉದದಿ ಲಂಘಿಸುತ್ತಾ ಅಲ್ಲಿ ಹೋಗಿ ಸೀತಾದೇವಿಗೆ ನಮಸ್ಕಾರ ಮಾಡಿ ಇಂದೀವರಾಕ್ಷಗೆ ವಂದಿಸಿ ಅಂತ ಹೇಳ್ತಾರೆ. ಮಹಾಲಕ್ಷ್ಮೀ ದೇವಿಗೆ, ಸೀತಾದೇವಿಗೆ ನಮಸ್ಕಾರ ಮಾಡಿ ಆಕೆಗೆ ರಾಮಚಂದ್ರನ ಮುದ್ರಿಕೆಯನ್ನಿತ್ತು. ರಾಮಚಂದ್ರ ಬರ್ತಾನೆ, ಅನುಗ್ರಹ ಮಾಡ್ತಾನೆ ಅಂತ ಹೇಳ್ತಾರೆ. ಆಮೇಲೆ ಅಲ್ಲಿಂದ ಬಂದು ರಾಮಚಂದ್ರ ದೇವರಿಗೆ ನಮಸ್ಕಾರ ಮಾಡಿ ನಿಂತುಕೊಂಡವರು. ಇದು ಹನುಮಂತನಾಗಿ ಮಾಡಿದ ಈ ಅವತಾರವನ್ನು ತೆಗೆದುಕೊಂಡಾಗ ಪರಮಾತ್ಮನ ಸೇವೆಯನ್ನು ಮಾಡಿತು. ಮುಂದೆ ಭೀಮಸೇನ ದೇವರಾಗಿ ದ್ವಾಪರ ಯುಗದಲ್ಲಿ ಅರ್ಜುನನಿಗೆ ಅಣ್ಣನಾಗಿ ಮೂರು ಜಗವನ್ನಾಳುವ ಭಗದಾಧಿಪನ ಸೇಳ್ದ ಅಂತ ಇದ್ದಾರೆ.
ಜರಾಸಂಧಾದಿಗಳನ್ನೆಲ್ಲ, ದುಷ್ಟರಾಗಿರುವಂತಹ ಜರಾಸಂಧಾದಿಗಳನ್ನೆಲ್ಲ ಸೀಳಿ ಹಾಕಿದಂತಹ, ಸಜ್ಜನರ ಪ್ರಿಯನಾಗಿರುವಂತಹ ಭೀಮಸೇನ ದೇವರೇ, ಇವರೇ ಲೋಕಗುರು. ಇದು 2ನೇ ಅವತಾರ. ಇನ್ನು 3ನೇ ಅವತಾರ ಮೂರಾರು ಎರಡೊಂದು ಮೂಢ ಮತಗಳ ಜರಿದು. 362 ಅಂದರೆ 21 ಮತಗಳು ಬಂದಿದ್ದು ಶ್ರೀಮದಾಚಾರ್ಯರು ಬದಕ್ಕಿಂತ ಮೊದಲು. ಆ ಎಲ್ಲ ಮತಗಳು ಪರಮಾತ್ಮನ ಬಗ್ಗೆ ಹೇಳ್ತಾ ಇಲ್ಲ, ನಾನೇ ಶ್ರೇಷ್ಠ ಅದೇ ಶ್ರೇಷ್ಠ ಏನು ಹೇಳ್ತಾರೆ. ಅವೆಲ್ಲವನ್ನ ಖಂಡನೆ ಮಾಡಿ, ಜರಿದು ಅಂದರೆ ಖಂಡನೆ ಮಾಡಿ, ಸಾರಶಾಸ್ತ್ರ ಸಜ್ಜನರಿಗೊರೆದು ಹರಿಸರ್ವೋತ್ತಮ ವಾಯುಜೀವೋತ್ತಮ ತಾರತಮ್ಯ ಜ್ಞಾನವನ್ನು ತಿಳಿಸಿಕೊಟ್ಟು ಸಂಪೂರ್ಣ ಶಾಸ್ತ್ರದ ಸಾರವನ್ನ ಸಜ್ಜನರಿಗೆ ಒರೆದು ಸಜ್ಜನರಿಗೆ ತಿಳಿಸಿ ಕೊಟ್ಟು ವಾರಿಜನಾಭನಾಗಿರುವಂತಹ ಕಮಲನಾಭನಾಗಿರುವಂತಹ ಹಯವದನಿಗೆ ಅಂದರೆ ಪರಮಾತ್ಮನಿಗೆ, ಶ್ರೀ ಹಯವದನಿಗೆ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನೇ ಸರ್ವೋತ್ತಮನಾಗಿದ್ದಾನೆ, ಸರ್ವೋತ್ಕೃಷ್ಟನಾಗಿದ್ದಾನೆ, ಸರ್ವಸ್ವಾಮಿಯಾಗಿದ್ದಾನೆ. ಅವನಿಗೆ ಯಾರೂ ಸರಿ ಇಲ್ಲ, ಅವನೇ ಸರ್ವೋತ್ತಮ, ಸರ್ವೋತ್ಕೃಷ್ಟ, ಸರ್ವಸ್ವಾಮಿ ಅಂಥೇಳಿ ಮಧ್ವ ಮತವನ್ನು ಸ್ಥಾಪಿಸಿ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ತಾರತಮ್ಯ ಜ್ಞಾನದಿಂದ ಕೂಡಿರುವಂತಹ ಈ ಮಧ್ವ ಮತವನ್ನು ಸ್ಥಾಪಿಸಿದಂಥವರು, ಮೆರೆದಂಥವರು ನಮ್ಮ ವಾಯುದೇವರು. ಅವರೇ ಮಧ್ವಾಚಾರ್ಯರು. ಅಂತಹ ಮಧ್ವಾಚಾರ್ಯರ ಮಹಿಮೆಯನ್ನು ಸರಿಯಾಗಿ ತಿಳಿದುಕೊಂಡು ಆ ರೀತಿಯಾಗಿ ನಡೆದಾಗಲೇ ಪರಮಾತ್ಮನ ಅನುಗ್ರಹ. ಮಧ್ವರಾಯರ ಅನುಗ್ರಹ ಆದರೆ ಪರಮಾತ್ಮ ಅನುಗ್ರಹ. ಆದ್ದರಿಂದ ಇದನ್ನು ಸರಿಯಾಗಿ ತಿಳಿದುಕೊಂಡು ಆ ರೀತಿಯಾಗಿ ನಡೆಯಿರಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನೀವು ನಿಮ್ಮ ಮನಸ್ಸಿಗೆ ಬಂದಂತೆ ಮಾಡಬೇಡಿ, ಸರಿಯಾಗಿ ಶಾಸ್ತ್ರವನ್ನು ಹೇಳಿದಂತಹ ವಾಯುದೇವರು ಹೇಳಿದಂತಹ ಶ್ರೀಮದಾಚಾರ್ಯರು ಹೇಳಿದಂತಹ ಆ ಮಧ್ವ ಮತವನ್ನು ಸರಿಯಾಗಿ ತಿಳಿದುಕೊಂಡು ತಾರತಮ್ಯ ಜ್ಞಾನವನ್ನು ತಿಳಿದುಕೊಂಡು ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಆ ತಾರತಮ್ಯ ಜ್ಞಾನವನ್ನು ತಿಳಿದುಕೊಂಡು ದೇಶಕಾಲಕ್ಕನುಸಾರವಾಗಿ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾ ಇದ್ದರೆ ಆಗ ಪರಮಾತ್ಮನ ಅನುಗ್ರಹ. ಆದ್ದರಿಂದ ಪರಮಾತ್ಮನ ಅನುಗ್ರಹ ಆಗಲಿ ಅಂತ ಹೇಳಿ ಜೀವೋತ್ತಮರಾಗಿರುವಂತಹ ವಾಯುದೇವರಲ್ಲಿ ಪ್ರಾರ್ಥಿಸಿ ಈ ಪ್ರವಚನ ಕಾರ್ಯವನ್ನು ಮುಗಿಸ್ತಾ ಇದ್ದೇನೆ. ಒತ್ತಿ ವಿಘ್ನಗಳ ಕಳೆದ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಡಿಸುವರ.